ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಹಾಸನದಿಂದ ದ್ರಾಕ್ಷಾಯಣಿ ಕರೆ ಮಾಡಿದ್ರೆ. ದ್ರಾಕ್ಷಾಯಣಿ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಹೊಟ್ಟೆ ನೋವು ಬರುತ್ತೆ, ಬೆಳಿಗ್ಗೆ ತಿಂದ ತಕ್ಷಣ ಬಾತ್ರೂಮ್ಗೆ ಹೋಗ್ಬೇಕು 2-3 ಸತಿ. ಮತ್ತೆ ಬೇದಿ ಆಗುತ್ತೆ, ತುಂಬಾ ಸತಿ ಬೇದಿ ಆಗುತ್ತೆ, ವಾರದಲ್ಲಿ ಒಂದ್ಸತಿ ಬೇದಿ ಪ್ರಾಬ್ಲಮ್ ಆಗುತ್ತೆ. ಟೆಸ್ಟ್ ಮಾಡಿಸಿದಿರಾ ದ್ರಾಕ್ಷಾಯಣಿ ಅವರೇ? ಆಸಿಡಿಟಿ ಪ್ರಾಬ್ಲಮ್ ಇದೆ ಏನೋ ಗೊತ್ತಾಯ್ತಾ? ಡಾಕ್ಟರ್ ಕೇಳಿದಕ್ಕೆ ನಿಮ್ಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅದ್ರಿಂದಾನೇ ಹಿಂಗ ಆಗ್ತಿರೋದು ಅಂತ ಹೇಳಿದ್ರು. ಹಾಸನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಬ್ರು ಡಾಕ್ಟರ್ ಹತ್ರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಅವರೇ ಹೇಳಿದ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ನಿಮ್ಗೆ ಹಿಂಗ ಆಗ್ತಿರೋದು ಅಂತಂದ್ರು. ಈಗ 1 ವರ್ಷದ ಹಿಂದೆ ಇದು ಇದ್ರಲ್ಲಿ ಕಲ್ಲಾಗಿದೆ ಅಂತ ಹೇಳ್ಬಿಟ್ಟು ಆಪರೇಷನ್ ಬೇರೆ ಆಯ್ತು. ಓಕೆ ಡಾಕ್ಟರ್. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ. ಇದು ಅಂದ್ರೆ ಅಂದ್ರೆ ಹೊಟ್ಟೆ ನೋವು ಊಟ ಆದ ತಕ್ಷಣನೇ ಮೋಷನ್ಗೆ ಹೋಗ್ಬೇಕು ಅಂತ ಇದ್ದಾರೆ. ಅಂದ್ರೆ ಇದು ಕರುಳಿನ ಸಮಸ್ಯೆ. ಇದು ಅಂದ್ರೆ ಕರಳಲ್ಲಿ ದೊಡ್ಡ ಕರಳು ಅಥವಾ ಸಣ್ಣ ಕರಳಲ್ಲಿ ಇನ್ಫೆಕ್ಷನ್ ಇದ್ರೆ ಅಥವಾ ಅಲ್ಸರ್ಸ್ ಇದ್ರು ಈ ತರ ತೊಂದರೆಗಳು ಕಂಡುಬರುತ್ತೆ. ಇದಕ್ಕೆ ಫಸ್ಟ್ ನಾವು ಮೋಷನ್ ಟೆಸ್ಟ್ ಮಾಡಬೇಕಾಗುತ್ತೆ, ಮತ್ತೆ ಕೆಲವು ರಕ್ತ ಟೆಸ್ಟ್ ಮಾಡ್ಕೋತೀವಿ. ಮೋಷನಲ್ಲಿ ಅಂದರೆ ಮೈಕ್ರೋಸ್ಕೋಪ್ ಹಾಕಿ ಚೆಕ್ ಮಾಡಿದಾಗ ಅದರಲ್ಲಿ ಪಸ್ಸು ಅಥವಾ ಬ್ಲಡ್ ಅಂತ ಕಾಣಿಸುತ್ತೆ. ಅಂದರೆ ಕಣ್ಣಿಗೆ ಕಾಣ್ತಾ ಇರಲ್ಲ, ಬಟ್ ಮೈಕ್ರೋಸ್ಕೋಪ್ ಹಾಕಿ ಚೆಕ್ ಮಾಡಿದಾಗ ಆ ಥರ ಇದೆ ಅಂತಂದರೆ ಅದರಲ್ಲಿ ನಾವು ಕೊಲೊನೋಸ್ಕೋಪಿ ಅಂತ ನಾವು ಮಾಡ್ತೀವಿ. ಅಂದರೆ ಮೋಷನ್ ಜಾಗದಿಂದ ಹೊಟ್ಟೆಯೆಲ್ಲ ಕ್ಲೀನ್ ಮಾಡಿ, ಕರಳೆಲ್ಲ ಕ್ಲೀನ್ ಮಾಡಿ ಔಷಧಿ ಕೊಟ್ಟು ಮೋಷನ್ ಜಾಗದಿಂದ ಒಂದು ಎಂಡೋಸ್ಕೋಪಿ ಮಾಡಿ ಕರಳಲ್ಲಿ ಏನಾದರೂ ಅಲ್ಸರ್ ಇದೆಯಾ ಅಂತ ಟೆಸ್ಟ್ ಮಾಡ್ತೀವಿ. ಅಲ್ಸರ್ ಇಲ್ಲ ಅಂತಂದರೆ ಇದನ್ನು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಕೆಲವು ಮೆಡಿಸಿನ್ಸ್ ಕೊಡೋದ್ರಿಂದ ಇದು ಕಡಿಮೆ ಆಗುತ್ತೆ. ಆಮೇಲೆ ನಾವು ಮೊದಲನೇ ಕಾಲರ್ಗೂ ನಾವು ಹೇಳಿದ್ವಿ, ಮಜ್ಜಿಗೆ ಮೊಸರು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಅದನ್ನು ನಾವು ಪ್ರೋಬಯೋಟಿಕ್ ಅಂತ ಹೇಳ್ತೀವಿ. ಆಮೇಲೆ ಹಾಲನ್ನ ಕಡಿಮೆ ಮಾಡಿಬಿಡಿ, ಅವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಸಮಸ್ಯೆ ಟ್ರೀಟ್ಮೆಂಟ್ ಆಗುತ್ತೆ. ಓಕೆ, ಸಾಕಷ್ಟು ಜನರಲ್ಲಿ ಎದೆ ಉರಿ ಇರುತ್ತೆ, ಹುಳಿ ತೇಗು, ಆಮೇಲೆ ಬಾಯಲ್ಲಿ ನೀರು ಬರೋದು ಎಲ್ಲ ಇರುತ್ತೆ. ಸೊ ಇದಕ್ಕೆಲ್ಲ ಏನು ಕಾರಣ ಅಂತ? ಎದೆ ಉರಿ ಇದನ್ನು ನಾವು ಗ್ಯಾಸ್ಟ್ರಿಕ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಬಟ್ ಇದನ್ನು ನಾವು ಮೆಡಿಕಲ್ ಟರ್ಮಲ್ಲಿ GERD ಅಥವಾ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಅನ್ನನಾಳ, ಕೆಳಭಾಗ ಹೊಟ್ಟೆ, ಅನ್ನನಾಳ ಮತ್ತು ಹೊಟ್ಟೆ ಭಾಗದಲ್ಲಿ ಒಂದು ಸ್ಪಿಂಕ್ಟರ್ ಅಂದರೆ ವಾಲ್ವ್ ಅಂತ ಹೇಳ್ತೀವಿ. ಆ ವಾಲ್ವ್ ಲೂಸ್ ಆಯಿತು ಅಂತಂದರೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಆ್ಯಸಿಡ್ಡು ಅನ್ನನಾಳಕ್ಕೆ ಬರುತ್ತೆ. ಅನ್ನನಾಳಕ್ಕೆ ಬಂದಾಗ ನಮ್ಗೆ ಎದೆ ಉರಿ ಒಂದು ಸಮಸ್ಯೆ. ಇನ್ನು ಕೆಲವ್ರಿಗೆ ಇನ್ನೂ ಮೇಲೆ ಬಂದರೆ ಬಾಯಲ್ಲೆಲ್ಲ ಹುಳಿ ನೀರು ಬರುತ್ತೆ. ಇದಕ್ಕೆ ನಾವು ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇದಕ್ಕೆ ಸಾಮಾನ್ಯವಾಗಿ ಏನು ಕಾರಣ ಅಂತಂದರೆ ವೆಯ್ಟ್ ಜಾಸ್ತಿ ಆದರೆ ಒಂದು, ಎರಡನೇದು ಸ್ಮೋಕಿಂಗು, ಆಲ್ಕೋಹಾಲು, ಇದೆರಡೂ ಇತ್ತಂತಂದರೆ ಆ ಸ್ಪಿಂಕ್ಟರ್ ಲೂಸ್ ಆಗುತ್ತೆ. ಅದರಿಂದ ಈ ಎದೆ ಉರಿ ಕಂಡು ಬರುತ್ತೆ ನಮಗೆ. ಓಕೆ, ಅಂದರೆ ಇನ್ನೊಂದು ಹೊಟ್ಟೆ ಊತನೂ ಕಾಣಿಸ್ಕೊಳ್ಳುತ್ತೆ ತುಂಬ ಜನರಲ್ಲಿ. ಅಸಿಡಿಟಿ ಸಮಸ್ಯೆ ಇದ್ದಲ್ಲಿ ಹೊಟ್ಟೆ ಊದ್ಕೊಳ್ಳುತ್ತೆ. ಸೊ ಅದು ಕೂಡ ಏನು ಕಾರಣ ಅನಿಸಿದೆ? ಹೌದು, ಇದು ಗ್ಯಾಸ್ಟ್ರಿಕ್ ಅಂತಂದರೆ ನಾವು ಹೊಟ್ಟೆ ನೋವು ಕನ್ಸಿಡರ್ ಮಾಡ್ತೀವಿ, ಎದೆ ಉರಿ ಅಂದರೆ ಜನರಲ್ ಆಗಿ ನಾವು ಇದನ್ನು 3 ತಗೋತೀವಿ. ಬಟ್ ಸಾಮಾನ್ಯವಾಗಿ ಪೇಷಂಟ್ಸ್ ಬರ್ತಾರೆ, ಸರ್ ಊಟ ಆದ ತಕ್ಷಣ ಹೊಟ್ಟೆ ಊತ ಆಯಿತು, ಆಮೇಲೆ ಹೊಟ್ಟೆ ಊದ್ಕೊಂಡಂಗೆ ಅನಿಸುತ್ತೆ, ತಿನ್ನಬೇಕು ಅನ್ಸೋದೇ ಇಲ್ಲ, ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ಊದ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಇದಕ್ಕೆ ಇದನ್ನು ನಾವು ಡಿಸ್ಪೆಪ್ಸಿ ಅಂತಲೇ ಹೇಳ್ತೀವಿ. ಇದು ಯೂಶ್ವಲ್ ಆಗಿ ಕಂಡು ಬರ್ತಕ್ಕಂಥದ್ದು ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ. ಯಾಕೆಂದರೆ ಅವರ ನರಗಳು ವೀಕ್ ಆಗಿರ್ತಕ್ಕಂಥ ಸಮಸ್ಯೆ ಇರೋದ್ರಿಂದ ಆಹಾರ ಬೇಗ ಜೀರ್ಣ ಆಗದಲ್ಲೇ ಹೊಟ್ಟೆ ಊದ್ಕೊಳ್ಳುತ್ತೆ. ಅದು ಒಂದು. ಅದಕ್ಕೆ ನಾವು ಯೂಶ್ವಲ್ ಆಗಿ ಇದರಲ್ಲೂ ಸೇಮ್, 45 ವರ್ಷ ಆಗಿದೆ, ನಿಮಗೆ ವೆಯ್ಟ್ ಕಡಿಮೆ ಆಗ್ತಾ ಇದೆ, ಹಸಿವೆ ಆಗ್ತಾ ಇಲ್ಲ ಅಂದರೆ ಎಂಡೋಸ್ಕೋಪಿ ಮಾಡಿಸ್ಕೋಬೇಕು. ಆಮೇಲೆ ಇದಕ್ಕೆ ಆ್ಯಸಿಡ್ ಕಡಿಮೆ ಮಾಡ್ತಕ್ಕಂಥ ಮೆಡಿಸಿನ್ ಮತ್ತು ಕರುಳಿನ ಅಥವಾ ಹೊಟ್ಟೆಯ ಪಂಪಿಂಗ್ ಪವರ್ನ ಜಾಸ್ತಿ ಮಾಡೋದಕ್ಕೆ ಮೊಟಿಲಿಟಿ ಡ್ರಗ್ಸ್ ಅಂತ ಹೇಳ್ತೀವಿ, ಅದನ್ನು ಕೊಡ್ತೀವಿ. ಆಗ ಅವರ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಓಕೆ, ಕೋಲಾರದ ಚಿತ್ರದುರ್ಗದಿಂದ ರಾಜೇಂದ್ರ ಬಾಬು ಅವರೇ. ರಾಜೇಂದ್ರ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ನನಗೆ ಗ್ಯಾಸ್ಟ್ರಿಕ್ ಮೇಡಮ್. ಊಟ ಮಾಡಕ್ಕಾಗಲ್ಲ, ಊಟ ಮುಂದೆ ಕುತ್ಕೊಂಡ್ರೆ ಅದು ಇದಕ್ಕಿದ್ದಂಗೆ ಹೊಟ್ಟೆ ತುಂಬ ಅನಿಸುತ್ತೆ. ಆಮೇಲೆ ಗಂಟ್ಲಲ್ಲೆಲ್ಲ ಒಂಥರ ಏನೋ. ಹೇಳಿ. ಹಲೋ ಮೇಡಮ್. ಹಾ ಹೇಳಿ, ಕೇಳಿಸ್ತಿದೆ ಮೇಡಮ್. ಊಟ ಮಾಡ್ತಿದ್ರೆ ಮಾತಾಡಿ ರಾಜೇಂದ್ರ, ಕೇಳ್ತಿದೆ. ಏನಾಗುತ್ತೆ ಅಂದ್ರೆ ಊಟ ತುಂಬ್ದಂಗ ಅನ್ಸುತ್ತೆ. ಆಮೇಲೆ ಹೊಟ್ಟೆಯಲ್ಲಿ 2 ದಿನ ಆದ್ರೂ ನನಗೆ ಮೋಷನ್ ಆಗೋದಿಲ್ಲ. 2 ದಿನ ಆದ್ರೂ ಮೋಷನ್ ಆಗೋದಿಲ್ಲ. ರಾಜೇಂದ್ರ ಅವರೇ, ಟಿವಿ ನೋಡಿ ಮಾತಾಡ್ತಾ ಇದ್ದೀರಾ? ಕೇಳಿಸ್ತಾ ಇಲ್ವಾ? ಓ ಮೇಡಮ್, ಅದು ಏನಾಗ್ತಿದೆ, ಟಿವಿ ವಾಲ್ಯೂಮ್ ತೆಗೆದ್ಬಿಡಿ ಫಸ್ಟ್. ಕ್ರಿಯಾದಾಗ ನಾನು ಬಾತ್ರೂಮ್ ಕುತ್ಕೊಂಡಿದ್ರೆ ಕೇಳಿಸ್ತಾ ಇದೆ ಮೇಡಮ್. ಅಂದ್ರೆ ಟಿವಿ ವಾಲ್ಯೂಮ್ ತೆಗೆದ್ಬಿಡಿ. ಕ್ವಶನ್ ಓಕೆ, ಅರ್ಥ ಆಯ್ತು, ಡಾಕ್ಟರ್ ಮಾತಾಡ್ತಾರೆ. ರಾಜೇಂದ್ರ, ಅಂದ್ರೆ ಇದಕ್ಕೆ ಅಂದ್ರೆ ನಿಮಗೆ ಅಸಿಡಿಟಿ ಸಮಸ್ಯೆನೂ ಇದೆ ಮತ್ತೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಎರಡೂ ಸಮಸ್ಯೆನೂ ಇದೆ. ಫಸ್ಟು ಆಹಾರದಲ್ಲಿ ಕೆಲವು ಚೇಂಜಸ್ ಮಾಡ್ಕೋಬೇಕು. ಹಾಲು, ಕಾಫಿ, ಟೀ, ಸ್ವೀಟು, ಚಾಕ್ಲೇಟು, ಕರ್ದಿರೋ ಐಟಮು, ಈ ತಂಪು ಪಾನೀಯಗಳು ಏನು ಹೇಳ್ತೀವಿ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಮಜ್ಜಿಗೆ ಮೊಸರು ಈ ಥರ ಐಟಮ್ಸ್ನ ಜಾಸ್ತಿ ತೊಗೋಬೇಕು ಒಂದು. ಆಮೇಲೆ ಇದು ಫುಡ್ ಆಯಿತು. ಎರಡನೇದು ಹೆಚ್ಚು ನೀರಿನ ಸೇವನೆ ಮತ್ತು ಹಣ್ಣು ತರಕಾರಿಗಳು. ಮಧ್ಯಾಹ್ನ ಮತ್ತು ರಾತ್ರಿ ಎಲ್ಲ ಪೇಷಂಟ್ಸ್ಗೂ ನಾನು ಏನು ಹೇಳೋದು ಅಂದರೆ ಒಂದು ಸೌತೆಕಾಯಿ, ಕ್ಯಾರೆಟು, ಬಾಳೆಹಣ್ಣು ಕಂಪಲ್ಸರಿ ತಿನ್ನಲೇಬೇಕು ಮಧ್ಯಾಹ್ನ ರಾತ್ರಿ. ಆಗ ನಿಮ್ಮ ಫೈಬರ್ ಡಯಟ್ ಜಾಸ್ತಿ ಆಗುತ್ತೆ, ಅದನ್ನು ಮಾಡಲೇಬೇಕು. ಆಮೇಲೆ ಸ್ವಲ್ಪ ವಾಕಿಂಗ್, ಎಕ್ಸರ್ಸೈಸು, ಇದು ಲೈಫ್ ಸ್ಟೈಲ್ ಮಾಡಿಫಿಕೇಷನು. ಅದಾದಮೇಲೆ ನೀವು ಏಜ್ ಎಷ್ಟು ಅಂತ ನೋಡಿಕೊಂಡು ನಿಮ್ಮದು ಶುಗರು, ಥೈರಾಯ್ಡು ಮತ್ತು ಕ್ಯಾಲ್ಶಿಯಂ ಚೆಕ್ ಮಾಡ್ತೀವಿ. ಅದೂ ಏನು ತೊಂದರೆ ಇಲ್ಲ ಅಂದರೆ ಫಸ್ಟ್ ಮೆಡಿಸಿನ್ಸ್ ಕೊಡ್ತೀವಿ. ಮೆಡಿಸಿನ್ಸಲ್ಲೂ ಇಂಪ್ರೂವ್ ಆಗಲಿಲ್ಲ ಅಂದರೆ ಎಂಡೋಸ್ಕೋಪಿ ಮತ್ತು ಕೊಲೊನೋಸ್ಕೋಪಿ ಮಾಡಿ ನೋಡಬೇಕಾಗುತ್ತೆ.
ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇದು ಅಸಿಡಿಟಿ ಬಗ್ಗೆ, ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ, ಇದ್ರ ಸಮಸ್ಯೆ ಏನೋದಕ್ಕೆ ಪರಿಹಾರ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಜನರಲ್ಲಿದೆ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅನೇಕ ಕಾರಣಗಳಿದೆ. ನಮ್ಮದು ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು, ನಮ್ಮ ಅನಿಯಮಿತ ಆಹಾರ ಕ್ರಮ ಇರ್ಬೋದು, ಸೊ ಇನ್ನೂ ಏನೇನೋ ಕಾರಣಗಳಿರುತ್ತೆ. ಬಟ್ ಕಾರಣಗಳನ್ನು ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಅವಾಯ್ಡ್ ಮಾಡಿದ್ರೆ ಮತ್ತು ಜಾಸ್ತಿ ಆಗುತ್ತೆ, ಸುಮಾರು ರಿಸ್ಕ್ ಆಗುತ್ತೆ. ಸೊ ಅದಕ್ಕೆ ಅವಾಯ್ಡ್ ಮಾಡ್ದೇ ಡಾಕ್ಟರ್ ಹತ್ರ ಹೋಗಿ ಗ್ಯಾಸ್ಟ್ರಿಕ್ಗೆ ಸೂಕ್ತ ಪರಿಹಾರ ತೆಗೆದುಕೊಳ್ಬೇಕಾಗುತ್ತೆ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಯಾವೆಲ್ಲ ಒಂದು ರಿಸ್ಕ್ಗಳಾಗುತ್ತೆ ಅಂತ ತಿಳ್ಕೊಂಡ್ರೆ ಇವತ್ತಿನ ಸುವಾಸನೆಯಲ್ಲಿ. ಇದು ಇವತ್ತಿನ ಸುವಾಸನೆ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.